ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ 5-50 ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ಏಕ ಬ್ಯಾಧಿ ಬಸ ನರ ಮರಹಿ ಯೇ ಅಸಾಧಿ ಬಹು ಬ್ಯಾಧಿ ಪೀಡಹಿ ಸಂತತ जीव कहूँ सो किमि लहै समाधि। नेम धर्म आचार तप ज्ञान यज्ञ जपदान भेषज पुनि कोटिन्ह नहीं रोग जाहि हरि जान। यही विधि सकल जीव जग रोगी शोक हर्ष भय प्रीति वियोगी। मानस रोग खचुख मई गाये अहि सबके लखी बिरलेन्ह पाये। जाने ते छीजहि कछु पापी नास न पावहि जन परितापी। विषय कुपथ्य पाई अंकुरे मुनिहु हृदय का नर बापुरे। राम कृपा ना सही सब रोगा जौ यही भांति बने संजोगा। सदगुरु वैद बचन विश्वासा संजम यह न विषय कै आसा। रघुपति भगति सजीवन मूरी अनुपान श्रद्धा मति पूरी। यही विधि भले ही सो रोग नसाही नाही त जतन कोटि नहीं जाही। ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳುತ್ತಾರೆ, ಖಗರಾಜನಾದಂತಹ ಗರುಡ 7 ಪ್ರಶ್ನೆಗಳನ್ನ ಕಾಕಭೂಷುಂಡಿಯವರಿಗೆ ಕೇಳ್ತಾರೆ. ಆಗ 7 ಪ್ರಶ್ನೆಗಳಿಗೆ ಕಾಕಭೂಷುಂಡಿಯವರು ಉತ್ತರವನ್ನ ಕೊಡ್ತಾರೆ. ಅದರಲ್ಲಿ ಕೊನೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಮಾನಸಿಕ ರೋಗಗಳು ಯಾವುದು ಅಂತನ್ಬಿಟ್ಟು 7ನೇ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಹೇಳ್ತಾರೆ, ಎಲ್ಲ ರೋಗಗಳ ಮೂಲ ಅಂತಂದ್ರೆ ಅದು ಮೋಹ. ಅದರಿಂದ ಬೇಕಾದಷ್ಟು ದುಃಖಗಳೆಲ್ಲ ನಮಗೆ ಉಂಟಾಗತ್ತೆ. ಕಾಮ ಅನ್ನೋದು ವಾತರೋಗ, ಲೋಭ ಅನ್ನೋದು ಕಫರೋಗ, ಕ್ರೋಧ ಅನ್ನೋದು ಪಿತ್ತರೋಗ. ಈ 3 ಒಂದು ಸೇರ್ಕೊಂಡ್ಬಿಡ್ತು ಅಂತಂದ್ರೆ ತುಂಬಾ ದುಃಖ ಕೊಡುವಂತ ಸನ್ನಿವಾತ ರೋಗ ನಮಗೆ ಆಗುತ್ತೆ. ಅದಕ್ಕೋಸ್ಕರನೇ ಇದರಿಂದ ನಾವು ಹೊರಗಡೆ ಇರಬೇಕು, ಆಯ್ತಾ? ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡಬೇಕು. ಈರ್ಷ್ಯೆ ಪಡೋದು, ಬೇರೆಯವರ ಬಗ್ಗೆ ನಿಂದನೆ ಮಾಡುವಂಥದ್ದು, ದುಷ್ಟತನ, ಅಸೂಯೆ ಪಡೋದು, ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನ ಇಟ್ಕೊಂಡಿರೋದು, ಅಹಂಕಾರವನ್ನ ಪಡೋದು, ದಂಭ, ಕಪಟ, ಮದ, ದುರಭಿಮಾನ, ಇದೆಲ್ಲ ನರಗಳಿಗೆ ಸಂಬಂಧಪಟ್ಟಂತ ರೋಗಗಳು. ಆಮೇಲೆ ಮಕ್ಕಳು, ದನ, ಕೀರ್ತಿ, ಈ ರೀತಿಯ ಒಂದು ಇಚ್ಛೆ ಜಾಸ್ತಿ ಇಟ್ಕೊಂಡಿರುವಂಥದ್ದು, ಆವಾಗವಾಗ ಬರುವಂಥ ಜ್ವರದ ಥರ. ಆಮೇಲೆ ಮತ್ಸರ, ಬೇರೆಯವರಲ್ಲಿ ಹೊಟ್ಟೆ ಕಿಚ್ಚು, ಅವಿವೇಕ ಅನ್ನೋದು ಅದು ಕೂಡ ಜ್ವರಗಳೇನೆ. ಈ ರೀತಿ ಬೇಕಾದಷ್ಟು ಕೆಟ್ಟ ರೋಗಗಳಿದೆ. ಅದನ್ನು ನಾನು ಎಲ್ಲಿವರೆಗೂ ಹೇಳಲಿ ಅಂತ ಕೂಡ ಅವರು ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ಯಾವುದೋ ಒಂದು ರೋಗಕ್ಕೆ ತುತ್ತಾದರೆ ಮನುಷ್ಯ ಸಾಯ್ತಾನೆ ಅಂತಂದಮೇಲೆ ಅಸಾಧ್ಯವಾದಂಥ ಇಷ್ಟೊಂದು ರೋಗಗಳು ಅವನನ್ನು ನಿರಂತರವಾಗಿ ಪೀಡಿಸ್ತಾ ಇರುತ್ತೆ. ಆ ನಿರ್ಭಾಗ್ಯ ಪರಮಶಾಂತಿಯನ್ನು ಹೇಗೆ ತಾನೇ ಹೊಂದಬಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ರೋಗಕ್ಕೆ ಅವನು ತುತ್ತಾದ್ರೇ ಸಾಯೋದಂತೂ ನಿಶ್ಚಯ. ಅಂದಮೇಲೆ ಇಷ್ಟೆಲ್ಲ ಪ್ರಾಬ್ಲಮ್ಗಳು, ಇಷ್ಟೆಲ್ಲ ನೋವುಗಳು, ರೋಗಗಳು ಅವನಲ್ಲಿತ್ತು ಅಂದರೆ ಅದು ನಿರಂತರವಾಗಿ ಪೀಡಿಸ್ತಾ ಇರುತ್ತೆ. ಅವನು ಶಾಂತಿ ಪಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಈ ರೋಗಗಳಿಗೆ ನಿಯಮ, ಧರ್ಮ, ಉತ್ತಮವಾದಂಥ ಆಚರಣೆ, ತಪಸ್ಸು, ಜ್ಞಾನ, ಯಜ್ಞ, ಜಪ, ದಾನ, ಈ ರೀತಿ ಬೇಕಾದಷ್ಟು ಔಷಧಗಳಿದೆ. ಆದರೆ ಖಗರಾಜ, ಇವುಗಳಿಂದ ಈ ರೋಗಗಳು ಯಾವುದು ಜಗ್ಗೋದು ಇಲ್ಲ. ಅಂದರೆ ಇದು ಅದಕ್ಕೆ ಔಷಧ ಆಗಿದ್ರೂ ಕೂಡ ಅದರಿಂದ ಅದು ಏನು ಪ್ರಯೋಜನ ಆಗೋದಿಲ್ಲ. ಈ ರೀತಿ ಜಗತ್ತಲ್ಲಿ ಎಲ್ಲ ಜೀವರು ಕೂಡ ರೋಗ ಪೀಡಿತರೇನೆ. ಅವರೆಲ್ಲರೂ ಕೂಡ ಶೋಕ, ಹರ್ಷ, ಭಯ, ಪ್ರೀತಿ, ವಿಯೋಗ, ಈ ರೀತಿಯ ದುಃಖದಿಂದ ಇನ್ನೂ ದುಃಖಿತರಾಗಿರ್ತಾರೆ. ನಾನು ಕೆಲವು ಮಾನಸಿಕ ರೋಗಗಳನ್ನು ಹೇಳಿದ್ದೀನಿ. ಈ ರೋಗಗಳು ಎಲ್ರಿಗೂ ಕೂಡ ಪೀಡಿಸ್ತಾ ಇದ್ರೂ ಕೂಡ ಕೆಲವರು ಮಾತ್ರ ಇದನ್ನು ಗುರುತಿಸ್ಕೊಳ್ತಾರೆ. ಹೌದು, ನನಗಿರುವಂಥದ್ದು ಈ ರೋಗ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಜೀವಿಗಳಿಗೆ ವಿಶೇಷವಾಗಿ ಕಷ್ಟ, ತೊಂದರೆ ಕೊಡುವಂತಹ ಈ ಪಾಪಿ ರೋಗಗಳಿದೆಯಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗಾದರೂ ಅವರಿಗೆ ಉಪಶಮನವಾಗಬಹುದು. ಆದರೆ ಪೂರ್ತಿಯಾಗಿ ಅದು ನಾಶ ಆಗೋದಿಲ್ಲ. ನೋಡಿದ್ರ, ಕಂಪ್ಲೀಟಾಗಿ ರೋಗದ ಬಗ್ಗೆ ತಿಳುವಳಿಕೆನೇ ಇಲ್ಲದೆ ಇರೋರು ತುಂಬಾ ನರಳ್ತಾರೆ. ಆದರೆ ಕೆಲವರಿಗೇನು ಅಂದರೆ, ನನಗೆ ಈ ರೀತಿ ರೋಗ ಇದೆ ಅಂತ ಗೊತ್ತಿರುತ್ತೆ. ಆ ಗೊತ್ತಾಗೋದ್ರಿಂದ ಕೆಲವೊಂದು ಮಟ್ಟಿಗೆ ಅವರು ಅದನ್ನು ಗುಣಪಡಿಸ್ಕೊಳ್ಬಹುದು. ಆದರೆ ಪೂರ್ತಿಯಾಗಂತೂ ಅದು ನಾಶ ಆಗೋದಿಲ್ಲ.
ವಿಷಯರೂಪಿ ಕುಪಥ್ಯದಿಂದಾಗಿ ಇವು ಮುನಿಗಳ ಹೃದಯದಲ್ಲೂ ಕೂಡ ಅಂಕುರಿಸುತ್ತೆ. ಅಂದರೆ ವಿಷಯಾಸಕ್ತಿಯಲ್ಲಿ ಇರೋದ್ರಿಂದ ಮುನಿಗಳ ಹೃದಯದಲ್ಲೂ ಇದು ಮೊಳಕೆ ಹೊಡೆಯುತ್ತೆ ಅಂತಂದಮೇಲೆ ಸಾಧಾರಣ ಮನುಷ್ಯರ ಬಗ್ಗೆ ಹೇಳೋದಾದರೂ ಏನಿದೆ, ಶ್ರೀರಾಮನ ಕೃಪೆಯಿಂದ ಹಿಂದೆ ಹೇಳಿದ ಸಂತರ ಸಂಘ ಏನಾದರೂ ಸಿಕ್ತು ಅಂತಂದರೆ ಈ ಎಲ್ಲ ರೋಗಗಳು ಕೂಡ ನಾಶ ಆಗುತ್ತೆ. ಬರೀ ಅದ್ರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಅದು ನಾಶ ಆಗೋದಿಲ್ಲ. ಸಂತರ ಸಂಘ ಅನ್ನೋದು ನಮಗೆ ಸಿಗಬೇಕು. ಸದ್ಗುರು ಅನ್ನುವಂತಹ ವೈದ್ಯನ ಮೇಲೆ ನಾವು ವಿಶ್ವಾಸವನ್ನು ಇಡಬೇಕು. ವಿಷಯಗಳನ್ನು ಬಯಸಬಾರ್ದು. ಇದು ಬೇಕು ಅದು ಬೇಕು ಅನ್ನುವಂಥ ಕಾಮನೆಗಳು ನಮ್ಮಲ್ಲಿ ಇರಬಾರ್ದು. ಸಂಯಮ ಅನ್ನುವಂತಹ ಪಥ್ಯವಿರಬೇಕು. ನಾನು ತಡ್ಕೊಳ್ಳೋ ಅಂತ ಒಂದು ಶಕ್ತಿ ಇರಬೇಕು. ತಡ್ಕೊಳ್ಳೋದನ್ನ ಇಲ್ಲಿ ಪಥ್ಯ ಅಂತ ಹೇಳ್ತಾ ಇದ್ದಾರೆ. ಈಗ ನಮಗೆ ಗೊತ್ತಿರೋ ಪ್ರಕಾರ ಯಾವುದೇ ಒಂದು ರೋಗ ನಮಗೆ ಬೇಗ ಗುಣ ಆಗಬೇಕು ಅಂತಂದರೆ, ಅಥವಾ ನಮ್ಮಲ್ಲಿ ಆ ರೋಗನೇ ಬರಬಾರ್ದು ಅಂತಂದರೆ ಅದಕ್ಕಿರುವಂಥ ಒಂದೇ ಒಂದು ಪರಮೌಷಧಿ ಅಂತಂದರೆ ಪಥ್ಯ ಇದ್ದರೆ ಆ ರೋಗ ತಂತಾನಾಗೆ ವಾಸಿ ಆಗುತ್ತೆ ಅಲ್ವಾ. ಆ ಪಥ್ಯ ಅನ್ನೋದು ಏನಿಲ್ಲಿ ಅಂತಂದರೆ ಸಂಯಮ. ನಾನು ಅದನ್ನು ಕಂಟ್ರೋಲ್ ಮಾಡುವಂಥ ಒಂದು ಕೆಪಾಸಿಟಿಯನ್ನು ಇಟ್ಕೊಂಡಿರ್ಬೇಕು. ಅದು ಪಥ್ಯ ಆಗುತ್ತೆ. ಶ್ರೀ ರಘುನಾಥನ ಮೇಲಿನ ಭಕ್ತಿ ಅನ್ನೋದೇ ಸಂಜೀವಿನಿ ಮೂಲಿಕೆ ಬಂತು ಕೊಟ್ಟರು ಅಂತಂದರೆ ಅದರಿಂದ ನಮಗೆ ವಾಸಿ ಆಗಿಬಿಡುತ್ತೆ. ಸೊ ಅದಕ್ಕೆ ಇಲ್ಲಿ ಸಂಜೀವಿನಿ ಅಂತಂದರೆ ಯಾವುದು ಅಂದರೆ ಆ ಭಗವಂತನ ಮೇಲಿರುವಂಥ ನಮ್ಮ ಭಕ್ತಿ, ಶ್ರದ್ಧೆಯಿಂದ ಕೂಡಿರುವಂಥ ಬುದ್ಧಿ ಇದೆಯಲ್ಲ, ಅದು ಔಷಧಿಯ ಜೊತೆ ತಗೊಳ್ಬೇಕಾದಂತಹ ಜೇನುತುಪ್ಪ ಮೊದಲಾದವುಗಳು ಅನುಪಾನ. ಇಂತಹ ಒಂದು ಸಂಯೋಗ ಘಟಿಸಿದ್ದೇ ಆದರೆ ಈಗ ನಮಗೆ ಭಗವಂತನ ಮೇಲೆ ಭಕ್ತಿ ಇದೆ, ಅದರ ಜೊತೆ ಶ್ರದ್ಧೆ ಸೇರಿಕೊಂಡು ಬುದ್ಧಿ ಅನ್ನುವಂಥ ಔಷಧಿಯನ್ನು ತಗೊಳ್ಬೇಕಾದ್ರೆ ಜೇನುತುಪ್ಪನೂ ಸೇರಿಸ್ಕೊಳ್ತೀವಲ್ವ ನಾವು. ಸೊ ಇದೆಲ್ಲ ಸೇರಿದಾಗ ಇದರ ಸಂಯೋಗ ಆದರೆ ಈ ರೋಗಗಳು ನಾಶ ಆಗುತ್ತೆ. ಇಲ್ಲ ಅಂತಂದರೆ ಕೋಟಿ ಪ್ರಯತ್ನ ಮಾಡಿದ್ರೂ ಕೂಡ ಈ ರೋಗ ವಾಸಿ ಆಗೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಒಂದು ಉಪಮಾನವನ್ನು ಕೊಟ್ಟು ನಮಗೆ ಅರ್ಥ ಆಗಲಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ಈಗ ಒಂದು ರೋಗ ನಮಗೆ ಬಂದಿದೆ ಅಂತಂದರೆ ಆ ರೋಗ ಬಂದಿದೆ ಅಥವಾ ಆ ರೋಗ ನನ್ನಲ್ಲಿದೆ ಅನ್ನೋದು ಗೊತ್ತಾಗೋದು ತುಂಬ ಇಂಪಾರ್ಟೆಂಟು. ಅದರಿಂದನೇ ರೋಗ ವಾಸಿ ಆಗಿಬಿಡುತ್ತಾ? ಬರೀ ನಂಗೆ ರೋಗ ಬಂದಿದೆ ಅಂತ ತಿಳ್ಕೊಳ್ಳೋದ್ರಿಂದ ವಾಸಿ ಆಗಿಬಿಡುತ್ತಾ? ಇಲ್ಲ. ಅದಕ್ಕೆ ಒಬ್ಬ ಒಳ್ಳೆ ವೈದ್ಯರು ಬೇಕು, ಒಳ್ಳೆ ಔಷಧ ಬೇಕು, ಪಥ್ಯ ಇರಬೇಕು. ಅದೆಲ್ಲ ಮಾಡಿದಾಗ ಮಾತ್ರ ಅದು ವಾಸಿ ಆಗುತ್ತಲ್ವ. ಅದೇ ರೀತಿ ನಮಗೆ ಗೊತ್ತಾದ ಮೇಲೆ ಒಬ್ಬ ಒಳ್ಳೆ ಸಂತರ ಸಂಘ ಸಿಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಸದ್ಗುರು ಅನ್ನುವಂತಹ ವೈದ್ಯರ ಮೇಲೆ ನಮಗೆ ವಿಶ್ವಾಸ ಇರಬೇಕು. ಅವ್ರು ಏನು ಹೇಳ್ತಾರೋ ಅದನ್ನು ಮಾಡೋದಕ್ಕೆ ನಾವು ತಯಾರಾಗಿರಬೇಕು. ಆಮೇಲೆ ವಿಷಯಗಳನ್ನು ನಾವು ಇಷ್ಟಪಡಬಾರ್ದು. ಸಂಯಮ ಅನ್ನುವಂಥ ಪಥ್ಯದಿಂದ ನಾವು ಇರಬೇಕು. ಭಗವಂತನಲ್ಲಿ ನಮಗೆ ಭಕ್ತಿ ಇರಬೇಕು. ಅದರ ಜೊತೆ ಶ್ರದ್ಧೆ ಇರಬೇಕು, ಬುದ್ಧಿ ಇರಬೇಕು. ಇದೆಲ್ಲ ಸೇರಿದಾಗ ಆ ರೋಗ ಅನ್ನೋದು ನಾಶ ಆಗುತ್ತೆ. ಇಲ್ಲ ಅಂತಂದರೆ ನಾವು ಕೋಟಿ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಅದು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.